ಏನ್ ನನ್ನ ಬಂಗಾರ ಯವ್ವ ಏನು ಬಡ್ಕೋತೀರಿ? ಬಂಗಾರ ಜೀವನ ಬಂಗಾರ ಮಾಡ್ಕೋರು. ಜೀವನ ಆತ್ಮ ಬಂಗಾರ ಆಗ್ಬೇಕು, ಆತ್ಮ ಪವಿತ್ರ ಆಗ್ಬೇಕು. ಅದಕ್ಕೆ ನಮ್ಮ ಆಚಾರ್ಯ ಹೇಳ್ರು, ಪಾಷಾಣೇಶು ಯಥಾಹೇಮಂ. ಕಲ್ಲಿನೊಳಗೆ ಯಾವ ಪ್ರಕಾರ ಬಂಗಾರದ, ದುದ್ಗಮದೆ ಯಥಾಘೃತಂ. ಹಾಲಿನಲ್ಲಿ ಯಾವ ಪ್ರಕಾರ ತುಪ್ಪದ, ತಿಲಮದೆ ಯಥಾ ತೈಲಂ. ಎಳ್ಳಿನಲ್ಲಿ ಯಾವ ಪ್ರಕಾರ ಎಣ್ಣೆದ, ಕಾಷ್ಟ ಮಧ್ಯೆ ಯಥಾ ವನ್ನಿ. ಕಟ್ಟಿಗೆಯೊಳಗೆ ಯಾವ ಪ್ರಕಾರ ಅಗ್ನಿ ಅದ, ಪುಷ್ಪ ಮಧ್ಯೆ ಯಥಾ ಖುಷ್ಬೂ. ಹೂವಿನೊಳಗೆ ಯಾವ ಪ್ರಕಾರ ಸುಗಂಧದ, ಹಂಗ ನಮ್ಮ ನಿಮ್ಮೊಳಗ ದೇಹದೊಳಗ ಆತ್ಮಾರೂಪಿ ಪರಮಾತ್ಮ ವಿರಾಜಮಾನದಾನ. ಇನ್ಯಾರು ಅಲ್ಲಗಳಿಗೆ ಸಾಧ್ಯ ಇಲ್ಲ. ಹಾಲಿನೊಳಗೆ ತುಪ್ಪ ಹೆಂಗದ ಹಂಗ ನಮ್ಮೊಳಗ ಆತ್ಮ ಅದಾನು, ಹೊರಗೆ ಎಲ್ಲೂ ಇಲ್ಲ, ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಧರ್ಮ ತಿಳ್ಕೊಂಡು ಬಹಳ ಈಸಿ ಅದ. ಸಾವುಕಾರ ಅಲ್ಲ, ರಾಜ, ರಾಜಾದಿರಾಜ, ಮಹಾರಾಜ, ಎಲ್ಲ ದೇಶವನ್ನ ಗೆದ್ದು ಸಂಪತ್ತಿನ ಲೂಟಿ ಮಾಡಿ. ಅದಕ್ಕೆ ಹೇಳ್ತೀನಿ, ಅನ್ಯಾಯದ ಇಟ್ಕೋಬ್ಯಾಡ್ರಿ. ಯಾರ ತೇಕ ಅನ್ಯಾಯದ ಹಣ ಇರ್ತದ ಹೊಟ್ಟಿ ಚವ 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 ಕಡಿತದ. ಮಹಾರಾಜ್ ನನ್ನ ಹೊಟ್ಟೆ ಬಾಕ, ಅನ್ಯಾಯ ತಿನ್ನತ್ತ, ಅದಕ್ಕೆ ಹೊಟ್ಟೆ ಕಡಿತೈತಿ. ಅನ್ಯಾಯದ ಹಣ ತಿನ್ಬ್ಯಾಡ್ರಿ, ಹಳಸಿದ ಅನ್ನ ತಿನ್ಬ್ಯಾಡ್ರಿ. ಹಳಸಿದ್ದಂದ್ರೆ ನಿಮ್ಮ ಅಪ್ಪ ಮುತ್ತಾಜ ಗಳಿಸಿದ್ ತಿನ್ಬ್ಯಾಡ್ರಿ.